ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕನ್ನಡ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಒಂದು ವೇಳೆ ನೀವು ನಿಮ್ಮ ಜೀವನದಲ್ಲಿ ಹೊಸದಾಗಿ ಏನಾದರೂ ಕಲಿಯಲು ಇಷ್ಟಪಡೋದಾದರೆ ಚಾನಲ್ಗೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ನಮ್ಮ ಭಾರತದ ಎಲ್ಲ ಪ್ರಮುಖ ಹಬ್ಬಗಳಲ್ಲಿ ಯುಗಾದಿ ಹಬ್ಬವು ಕೂಡ ಒಂದು ತುಂಬ ಪ್ರಮುಖವಾದ ಹಬ್ಬ ಆಗಿದೆ. ಯುಗಾದಿ ಅಂದರೆ ನಮ್ಮ ಹಿಂದೂ ಪಂಚಾಂಗದ ಪ್ರಕಾರ ಹೊಸ ವರ್ಷವೇ ಆಗಿದೆ. ಹೊಸ ವರ್ಷದ ಮೊದಲನೆಯ ದಿನವನ್ನು ನಾವು ಯುಗಾದಿ ಅಂತ ಆಚರಣೆ ಮಾಡ್ತೀವಿ. ಇದೊಂದು ರೀತಿಯಾಗಿ ಬಣ್ಣ ಬಣ್ಣಗಳ ಹಬ್ಬವೇ ಆಗಿದೆ. ಯಾಕಂದರೆ ಈ ದಿನ ನಾವೆಲ್ಲರೂ ಮನೆಯ ಮುಖ್ಯದ್ವಾರಕ್ಕೆ, ಬಾಗಿಲುಗಳಿಗೆ ಮಾವಿನ ಎಲೆಯ ತೋರಣಗಳನ್ನು ಕಟ್ಟುತ್ತೇವೆ. ಬಣ್ಣ ಬಣ್ಣದ ಸುಂದರವಾದ ರಂಗೋಲಿಗಳನ್ನು ಹಾಕುತ್ತೇವೆ. ಎಲ್ಲರೂ ತಮ್ಮ ಮನೆಗಳಲ್ಲಿ ಯುಗಾದಿ ಹಬ್ಬವನ್ನು ತುಂಬಾ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ. ಹಾಗಾಗಿ ಇಂದಿನ ಈ ವಿಡಿಯೋದಲ್ಲಿ ನಾವು ನಿಮಗೆ ಯುಗಾದಿ ಹಬ್ಬದ ದಿನ ಕೆಲವು ಯಾವ ರೀತಿಯಾದ ವಿಷಯಗಳಿವೆ ಅಂದರೆ, ಇಲ್ಲಿ ನೀವು ಕೆಲವು ತಪ್ಪುಗಳನ್ನು ಮಾಡಬಾರದು. ಈ ತಪ್ಪುಗಳನ್ನು ಮಾಡುವುದರಿಂದ ಸಿಗುವಂಥ ಫಲ ಏನಿದೆ ಅದರ ಬಗ್ಗೆ ವಿಸ್ತಾರವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ಈ ಹೊಸ ವರ್ಷದ ಪ್ರಾರಂಭದಲ್ಲಿ ತಾಯಿ ಲಕ್ಷ್ಮೀ ದೇವಿಯನ್ನು ನಿಮ್ಮ ಮನೆಗೆ ಕರೆತರಲು ನೀವೆಲ್ಲ ಇಷ್ಟಪಡ್ತಾ ಇದ್ರೆ ಭಕ್ತಿಯಿಂದ ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ಮಹಾಲಕ್ಷ್ಮಿ ಅಂತ ಬರೆಯೋದನ್ನು ಮರೆಯದಿರಿ. ಹಾಗೆ ತಾಯಿ ಲಕ್ಷ್ಮೀ ದೇವಿಗೋಸ್ಕರ ಒಂದು ಲೈಕನ್ನು ನೀಡಿರಿ. ಚಾನಲ್ಗೆ ನೀವೇನಾದರೂ ಹೊಸದಾಗಿ ಭೇಟಿಯಾಗಿದ್ದರೆ ಈಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆನ್ ಮಾಡಿ ಇಟ್ಕೊಳ್ಳಿ. ಇದರಿಂದ ಹೊಸ ವಿಡಿಯೋಗಳನ್ನು ನೀವು ಮಿಸ್ ಮಾಡದೆ ನೋಡಬಹುದು. ನಂಬರ್ 1, ವಿಶೇಷವಾಗಿ ಸ್ನೇಹಿತರೆ, ಹಬ್ಬದ ದಿನಗಳಲ್ಲಿ ನಾವು ಯಾರಿಗೂ ಸಹ ಅವಮಾನ ಮಾಡಬಾರದು ಹಾಗೂ ಬೇರೆಯವರೊಂದಿಗೆ ಯಾವುದೇ ಕಾರಣಕ್ಕೂ ಜಗಳ ಆಡಬಾರದು. ಜೊತೆಗೆ ಮನೆಯಲ್ಲಿರುವಂಥ ಎಲ್ಲ ಹೆಣ್ಣು ಮಕ್ಕಳಿಗೆ ನಾವು ಗೌರವವನ್ನು ಕೊಡಬೇಕು. ನಂಬರ್ 2, ಯುಗಾದಿ ಹಬ್ಬದ ದಿನದಂದು ಯಾವುದೇ ಕಾರಣಕ್ಕೂ ನೀವು ಮಾಂಸ ಮದ್ಯದ ಸೇವನೆಯನ್ನು ಮಾಡಬಾರದು. ಇಲ್ಲಿ ಕೇವಲ ನೀವು ಮನೆಯಲ್ಲಿ ಮಾತ್ರವಲ್ಲ, ಆಚೆ ಹೋಗಿ ಅಲ್ಲೂ ಕೂಡ ಮಾಂಸ ಮದ್ಯದ ಸೇವನೆಗಳನ್ನು ಮಾಡಬಾರದು. ಒಂದು ವೇಳೆ ಅವುಗಳನ್ನು ಸೇವಿಸಿ ಮನೆಯನ್ನು ಪ್ರವೇಶ ಮಾಡಿದ್ರೆ ಮನೆಯ ವಾತಾವರಣ ಅಪವಿತ್ರಗೊಳ್ಳುತ್ತದೆ. ಇದು ತುಂಬ ದೊಡ್ಡದಾಗಿರುವ ಪಾಪವೂ ಆಗಿದೆ. ಇವುಗಳ ಬದಲಿಗೆ ಹಬ್ಬದ ದಿನದಲ್ಲಿ ನೀವು ಮನೆಯಲ್ಲಿ ಸಿಹಿ ಪದಾರ್ಥಗಳನ್ನು, ಹಣ್ಣು ಹಂಪಲುಗಳನ್ನು ತಿನ್ನುವುದು ಶ್ರೇಷ್ಠ ಆಗಿರುತ್ತದೆ. ಹಾಲಿನಲ್ಲಿ ತಯಾರಿಸಿದ ಪಾಯಸಗಳನ್ನಾಗಲಿ ಸಿಹಿ ತಿನಿಸುಗಳನ್ನು ತಿನ್ನುವುದು ಉತ್ತಮ ಆಗಿರುತ್ತೆ. ನಂಬರ್ 3, ಯುಗಾದಿ ಹಬ್ಬದ ದಿನ ನೀವು ಸಾಧ್ಯವಾದಷ್ಟು ಕೊಳಕಾದ ಕೊಳೆಯಾದ ಬಟ್ಟೆಗಳನ್ನು ಧರಿಸಬಾರದು ಮತ್ತು ಹರಿದು ಹೋಗಿರುವಂಥ ವಸ್ತ್ರಗಳನ್ನು ಧರಿಸಬಾರದು. ಆದಷ್ಟು ಈ ದಿನ ಸ್ವಚ್ಛವಾದ ಅಥವಾ ಹೊಸ ಬಟ್ಟೆಗಳನ್ನು ಧರಿಸುವುದು ತುಂಬ ಉತ್ತಮ ಆಗಿರುತ್ತದೆ. ಇದನ್ನು ಅತ್ಯಂತ ಶುಭ ಅಂತಲೂ ತಿಳಿಯಲಾಗಿದೆ. ಜೊತೆಗೆ ತಾಯಿ ಲಕ್ಷ್ಮೀದೇವಿಯ ಅನುಗ್ರಹ ಯಾವತ್ತಿಗೂ ನಿಮ್ಮ ಮೇಲೆ ಉಳಿದಿರುತ್ತದೆ. ಒಂದು ವೇಳೆ ನಿಮ್ಮಿಂದ ಹೊಸ ಬಟ್ಟೆಗಳನ್ನು ಖರೀದಿಸಲಾಗದಂಥ ಪರಿಸ್ಥಿತಿ ಏನಾದರೂ ಎದುರಾಗಿದ್ದರೆ ನಿಮ್ಮಲ್ಲಿ ಇರುವಂಥ ಬಟ್ಟೆಗಳನ್ನೇ ನೀವು ಚೆನ್ನಾಗಿ ಒಗೆದು ಸ್ವಚ್ಛಗೊಳಿಸಿ ಕ್ಲೀನ್ ಮಾಡಿ ಅವುಗಳನ್ನು ಧರಿಸಿದ್ರೆ ಉತ್ತಮ. ಜೊತೆಗೆ ಈ ದಿನ ಅಂದರೆ ಯುಗಾದಿ ಹಬ್ಬದ ದಿನ ಆಚೆ ಇರುವಂಥ ಅವಶ್ಯಕತೆ ಇದ್ದ ಜನರಿಗೆ ದಾನ ಧರ್ಮಗಳನ್ನು ಸಹಾಯ ಮಾಡೋದು ಉತ್ತಮ ಆಗಿರುತ್ತದೆ. ಇದರಿಂದ ತುಂಬ ಉತ್ತಮವಾದ ಫಲ ಕೂಡ ನಿಮಗೆ ಸಿಗುತ್ತದೆ. ಈ ರೀತಿ ಮಾಡಿದಾಗ ಇನ್ನೊಬ್ಬರ ಆಶೀರ್ವಾದವು ಕೂಡ ಸದಾಕಾಲ ನಿಮ್ಮ ಮೇಲೆ ಇರುತ್ತದೆ. ಈ ಮೂಲಕ ವರ್ಷವಿಡೀ ನೀವು ಜೀವನದಲ್ಲಿ ಆರಾಮವಾಗಿ ಇರ್ತೀರ. ನಂಬರ್ 4, ಯುಗಾದಿ ಹಬ್ಬದ ದಿನಗಳಲ್ಲಿ ಪಂಚಾಂಗದ ಪಾಲನೆ ಮಾಡ್ತಾರೆ. ಇದನ್ನು ನೀವು ಮನೆಯಲ್ಲಿ ಆದರೂ ಮಾಡಬಹುದು, ದೇವಸ್ಥಾನದಲ್ಲೂ ಮಾಡಬಹುದು. ಇದನ್ನು ಪ್ರತಿಯೊಂದು ದೇವಸ್ಥಾನಗಳಲ್ಲಿ ಜಪ ಮಾಡ್ತಾರೆ, ಪಠನೆ ಮಾಡ್ತಾ ಇರ್ತಾರೆ. ವರ್ಷವಿಡೀ ಏನೆಲ್ಲ ನಡೆಯುತ್ತದೆ ಅನ್ನೋದನ್ನು ಅಲ್ಲಿ ಅವರು ತಿಳಿಸಿಕೊಡುತ್ತಾರೆ. ಒಂದು ವೇಳೆ ನೀವು ಅದನ್ನು ಕೇಳಿಸಿಕೊಳ್ಳಬೇಕಂದ್ರೆ ಯಾವುದೇ ಕಾರಣಕ್ಕೂ ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ಕುಳಿತುಕೊಂಡು ಕೇಳಿಸಿಕೊಳ್ಳಬಾರದು. ಆದಷ್ಟು ಪೂರ್ವ ಅಥವಾ ಉತ್ತರ ದಿಕ್ಕಿನತ್ತ ಮುಖ ಮಾಡಿ ಕುಳಿತುಕೊಂಡು ಅದನ್ನು ಕೇಳಿಸಿಕೊಳ್ಳಬೇಕು. ಈ ರೀತಿ ಅದನ್ನು ಕೇಳಿಸಿಕೊಂಡಾಗ ನಿಮಗೆ ತುಂಬ ಒಳ್ಳೆಯದಾಗುತ್ತದೆ. ನಂಬರ್ 5, ಸ್ನೇಹಿತರೆ, ಇದೊಂದು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಮಾಹಿತಿ ಆಗಿದೆ. ತುಂಬ ಜನ ಹೆಣ್ಣು ಮಕ್ಕಳಿಗೆ ಈ ಸಮಯದಲ್ಲಿ ಋತುಚಕ್ರ ಸ್ಟಾರ್ಟ್ ಆಗ್ಬೋದು. ಈ ರೀತಿಯಾದಾಗ ಕಂಪ್ಲೀಟಾಗಿ 5 ದಿನಗಳು ಮುಗಿದ ನಂತರ ತಲೆ ಸ್ನಾನ ಮಾಡೋದು ಉತ್ತಮ ಆಗಿರುತ್ತೆ. ಅನಂತರ ನಿಮ್ಮ ಮನೆಯ ಅಡುಗೆ ಮನೆಯಾಗಲಿ ದೇವರ ಕೋಣೆಯನ್ನು ಪ್ರವೇಶಿಸಬಹುದು. ಆದರೆ ಯುಗಾದಿ ಹಬ್ಬದ ದಿನ ನೀವು ಅಡುಗೆ ಮನೆಯಲ್ಲಾಗಲಿ ದೇವರ ಕೋಣೆಯಲ್ಲಿ ಹೋಗಲು ಓಡಾಡಲು ಪ್ರಯತ್ನ ಮಾಡಬಾರದು. ನಂಬರ್ 6, ಮನೆಯ ಮುಖ್ಯ ದ್ವಾರನ್ನು ನೀವು ಹಾಗೆ ಖಾಲಿ ಇರಲು ಬಿಡಬಾರದು. ಯುಗಾದಿ ಹಬ್ಬದ ದಿನ ಮಾವಿನ ಎಲೆಗಳನ್ನು ತೆಗೆದುಕೊಂಡು ಬಂದು ಅವುಗಳನ್ನು ಚೆನ್ನಾಗಿ ಕ್ಲೀನ್ ಮಾಡಬೇಕು. ನಂತರ ಅವುಗಳ ತೋರಣವನ್ನು ರೆಡಿ ಮಾಡಿ ಮನೆಯ ಮುಖ್ಯ ದ್ವಾರವನ್ನು ಸ್ವಚ್ಛಗೊಳಿಸಿದ ನಂತರ ಅಲ್ಲಿ ಕಟ್ಟಬೇಕು. ಜೊತೆಗೆ ಬೇವಿನ ಸೊಪ್ಪನ್ನು, ಎಲೆ ಅಥವಾ ಹೂಗಳನ್ನು ಮಿಕ್ಸ್ ಮಾಡಿ ತೋರಣವನ್ನು ರೆಡಿ ಮಾಡಿ ಕಟ್ಟೋದ್ರಿಂದ ನೋಡಲು ಕೂಡ ಅದು ತುಂಬ ಒಳ್ಳೆಯದಾಗಿರುತ್ತೆ. ಇದು ನಕಾರಾತ್ಮಕ ಶಕ್ತಿಗಳು ಮನೆ ಒಳಗಡೆ ಪ್ರವೇಶ ಮಾಡದಂತೆಯೇ ನೋಡಿಕೊಳ್ಳುತ್ತದೆ. ಆದರೆ ಒಂದು ಮಾತನ್ನು ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ, ಯುಗಾದಿ ಹಬ್ಬದ ದಿನ ಯಾವುದೇ ಕಾರಣಕ್ಕೂ ನೀವು ಆರ್ಟಿಫಿಷಿಯಲ್ ಅಂದರೆ ಪ್ಲಾಸ್ಟಿಕ್ನಿಂದ ರೆಡಿಯಾಗಿರುವಂಥ ಮಾವಿನ ತೋರಣಗಳನ್ನಾಗಲಿ,
ಹೂಗಳನ್ನು ಮನೆಯ ಮುಖ್ಯದ್ವಾರಕ್ಕೆ ಕಟ್ಟಲೇಬಾರದು. ಇದನ್ನು ಅತ್ಯಂತ ಅಶುಭ ಅಂತ ತಿಳಿಯಲಾಗಿದೆ. ಯಾವತ್ತಿಗೂ ನ್ಯಾಚುರಲ್ ಆಗಿರುವಂಥ ಎಲೆಗಳನ್ನು ತೆಗೆದುಕೊಂಡು ಬಂದು ಮನೆಯ ಮುಖ್ಯದ್ವಾರಕ್ಕೆ ನೀವು ತೋರಣವನ್ನು ಕಟ್ಟಿ ಶೃಂಗಾರ ಮಾಡೋದು ಅತ್ಯಂತ ಉತ್ತಮ ಆಗಿರುತ್ತದೆ. ಯುಗಾದಿ ಹಬ್ಬದ ದಿನ ತುಂಬಾ ನೆನಪಿನಲ್ಲಿಟ್ಕೊಳ್ಬೇಕಾಗಿರುವಂಥ ಮತ್ತೊಂದು ವಿಷಯ ಏನಿದೆ ಅಂದರೆ, ಒಂದು ವೇಳೆ ನೀವು ಆಚೆಯಿಂದ ಮನೆಯ ಮುಖ್ಯದ್ವಾರಕ್ಕೆ ತೋರಣ ಮಾಡಲು ಮಾವಿನ ಎಲೆಗಳನ್ನು ತೆಗೆದುಕೊಂಡು ಬಂದಾಗ ಆಚೆ ಬೇರೆಯವರು ನಮಗೊಂದು ಸ್ವಲ್ಪ ಮಾವಿನ ಎಲೆಗಳನ್ನು ಕೊಡಿ ಅಂತ ಕೇಳ್ತಾರೆ. ಆದರೆ ಯಾವುದೇ ಕಾರಣಕ್ಕೂ ಅವರಿಗೆ ನೀವು ತೆಗೆದುಕೊಂಡು ಬಂದಿರುವಂಥ ಅಂದರೆ ಮನೆ ಒಳಗಡೆ ಒಂದು ಬಾರಿ ಅವುಗಳನ್ನು ತೆಗೆದುಕೊಂಡು ಪ್ರವೇಶ ಮಾಡಿಸಿದ ನಂತರ ಬೇರೆಯವರಿಗೆ ಮಾವಿನ ಎಲೆಗಳನ್ನು ಕೊಡಲೇಬಾರದು. ಇದರಿಂದ ನಿಮ್ಮ ಧನ ಸಂಪತ್ತು, ನಿಮ್ಮ ಮನೆಯ ಅದೃಷ್ಟ ಬೇರೆಯವರ ಮನೆಗೆ ಪಾಲಾಗುತ್ತದೆ. ಹಾಗಾಗಿ ಒಂದು ವೇಳೆ ಅವರಿಗೆ ಎಲೆಗಳನ್ನು ಕೊಡುವುದಾದರೆ, ಯಾವಾಗ ನೀವು ಮನೆಗೆ ಮಾವಿನ ಎಲೆಗಳನ್ನು ತಂದಿರ್ತೀರೋ ನಿಮ್ಮ ಮನೆ ಒಳಗಡೆ ಪ್ರವೇಶ ಮಾಡುವ ಮುನ್ನವೇ ಅದರಲ್ಲಿ ಸ್ವಲ್ಪ ಅವರಿಗೆ ಕೊಡಬಹುದು. ಮನೆ ಒಳಗಡೆ ಪ್ರವೇಶ ಮಾಡಿದ ನಂತರ ಬೇರೆಯವರಿಗೆ ನೀವು ತಂದಿರುವಂಥ ಮಾವಿನ ಎಲೆ ಆಗಲಿ ಬೇವಿನ ಎಲೆಯ ಹೂಗಳನ್ನು ಕೊಡಬಾರದು. ಈ ಚಿಕ್ಕ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ, ಎಲ್ಲರಿಗೂ ವಿಡಿಯೋನ ಶೇರ್ ಮಾಡಿ. ನಿಮ್ಮೆಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಧನ್ಯವಾದಗಳು.